ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಕ್ಟಿವ್ ಕ್ಯಾಟಲಿಸ್ಟ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಡಾ ಪೇಪರ್ ಪ್ರೆಸೆಂಟೇಷನ್ ಟ್ರಿಕ್ಸ್ ಬಗ್ಗೆ ಹೇಳ್ತಿದ್ದೀನಿ. ಯಾವ ಮಾಡ್ಯೂಲಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಿದೆ, ನೀವು 5 ಡೇಸಿಂದ ಎಫರ್ಟ್ ಹಾಕಿ ಓದಿರ್ತೀರ. ಅದೇ ನಿಮ್ಮ ಫ್ರೆಂಡ್ 1 ಡೇ ಅಷ್ಟೇ, 1 or 2 ಡೇಸ್ ಅಷ್ಟರಲ್ಲೇ ಓದ್ಬಿಟ್ಟು ನಿಮಗಿಂತ ಚೆನ್ನಾಗಿ ಮಾರ್ಕ್ಸ್ ಬರೀತಾರೆ. ಇಟ್ಸ್ ನಾಟ್ ದಟ್ ನಾನು ಹೇಳ್ತಿಲ್ಲ ಅವರು ಓದ್ತಿಲ್ಲ ಅಥವಾ ಅಷ್ಟೇ ಕಡಿಮೆ ಎಫರ್ಟ್ಸ್ ಆಗ್ತಿದ್ದಾರೆ ಅಂತ, ಬಟ್ ಪೇಪರ್ ಪ್ರೆಸೆಂಟೇಷನ್ ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಫಾರ್ ದ ಗುಡ್ ಮಾರ್ಕ್ಸ್. ಹಾಗಾದರೆ ಏನು ಮಾಡಬೇಕು ಯಾವ್ಯಾವ ಮಾಡ್ಯೂಲಲ್ಲಿ ಅಂತ ನಾನು ಹೇಳ್ತೀನಿ. ಸೊ ಯೂಶ್ವಲಿ ನಾವು ಮಾಡ್ಯೂಲ್ 1ಇಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಮಾಡ್ಯೂಲ್ 1 ಮತ್ತು 2 ಏನು ಬರಿತೀರಾ ತುಂಬ ನೀಟಾಗಿ ಬರಿಬೇಕು. ಆ್ಯಂಡ್ ಏನಾದರೂ ಥಿಯರಿ ಕ್ವೆಶನ್ಸ್ ಇದ್ದರೆ ಮಿನಿಮಮ್ 2 ಪೇಜಸ್ ಬರಿಬೇಕು. ಓಕೆ, ಸೊ 2 ಪೇಜಸ್. ಇವಾಗ ಡಯಾಗ್ರಾಮ್ ಇಲ್ಲಿ ಬರೆದ್ರೆ ಐ ನೋ ಫಸ್ಟ್ ಮಾಡ್ಯೂಲಲ್ಲಿ ಡಯಾಗ್ರಾಮ್ ಇದೆ. ಓಕೆ, ಸೊ 2 ಪೇಜಸ್ ಇನ್ ದ ಸೆನ್ಸ್ ಹೇಗೆ ಅಂದರೆ ಇದು 1 ಪೇಜ್ ಆ್ಯಂಡ್ ಇದ್ರ ಹಿಂದಿಂದು ನೆಕ್ಸ್ಟ್ ಪೇಜ್ ಕೂಡ ಇನ್ನೊಂದು ಪೇಜ್ ಆಗುತ್ತೆ. ಓಕೆ, ಸೊ ಲೈಕ್ ದ್ಯಾಟ್ ಯು ಹ್ಯಾವ್ ಟು ಬಿ ರೈಟಿಂಗ್ 2 ಪೇಜಸ್, ಅಟ್ಲೀಸ್ಟ್ 2. ಇನ್ನೂ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಬರಿಬೋದು. ಸೊ ಫಸ್ಟ್ 2 ಮಾಡ್ಯೂಲ್ಸಿಗೆ ನೀವು ಅದನ್ನು ಫಾಲೋ ಮಾಡಬೇಕು. ಯಾಕಂದರೆ ಇನ್ವಿಜಿಲೇಟರ್ ನಿಮ್ಮ ಒಂದು ಪೇಪರ್ ಹಾರ್ಡ್ಲಿ 2 to 3 ಮಿನಿಟ್ಸ್ ಅಷ್ಟೇ ಕರೆಕ್ಷನ್ ಮಾಡೋದು. ಆ್ಯಂಡ್ ಅವರಿಗೂ ಗೊತ್ತಿದೆ, ಲೈಕ್ ನೀವು ಫಸ್ಟ್ ಏನು ಬರೆದಿರ್ತೀರ ಅದನ್ನು ನೀಟಾಗಿ ಓದ್ತಾರೆ. ಹ್ಯಾಂಡ್ ರೈಟಿಂಗ್ ಕೂಡ ಮ್ಯಾಟರ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಫಸ್ಟ್ 2 ಮಾಡ್ಯೂಲ್ಸ್ ನೀಟಾಗಿ ಬರೀರಿ, ಜಾಸ್ತಿ ಪೇಜಸ್ನ ಕವರ್ ಮಾಡಿ. ಓಕೆ, ಅಟ್ಲೀಸ್ಟ್ ಫಸ್ಟ್ 10 ಪೇಜಸ್, 10 to 12 ಪೇಜಸ್ ಮಾಡ್ಯೂಲ್ 1 ಇರಬೇಕು ಕಂಟೆಂಟ್. ಲೈಕ್ ಸೈಡ್ ಹೆಡ್ಡಿಂಗ್ಸ್ ಹಾಕಿ, ಓಕೆ, ಅಂಡರ್ಲೈನ್ ಮಾಡಿ, ಅದೆಲ್ಲ ಆ ಡೆಕೋರೇಷನ್ ಎಲ್ಲ ಫಸ್ಟ್ 2 ಮಾಡ್ಯೂಲ್ಸಿಗೆ ನೀವು ಮಾಡ್ಬೋದು. ಆ್ಯಂಡ್ ಇನ್ನೊಂದು ನಿಮಗೆ ಗೊತ್ತಿರಲಿ, ಮಾಡ್ಯೂಲ್ 5ಗೆ ನೀವು ಜಾಸ್ತಿ ಎಫರ್ಟ್ಸ್ ಹಾಕಬೇಕು ಅಂತ ಇಲ್ಲ. ಇಟ್ ವಿಲ್ ಆಲ್ವೇಸ್ ಗೆಟ್ ರಿಪೀಟೆಡ್ ಫ್ರಮ್ PYQs. ಹಾಗಾಗಿ ಲಾಸ್ಟ್ 2 ಇಯರ್ಸ್ PYQs ನೋಡ್ಕೊಳ್ಳಿ. ಆ 2 ಇಯರ್ PYQಲ್ಲೇ ಮಾಡ್ಯೂಲ್ 5 ರಿಪೀಟ್ ಆಗುತ್ತೆ. ಸೊ ಯಾರು ಓದೇ ಇಲ್ಲ ಅಲ್ವಾ, ಅವರು ಈ ಒಂದು ಕೆಲಸನ ಮಾಡಬಹುದು. ಸೊ ಇವಾಗ ನೀವು 1 2 3 4 5 ಎಲ್ಲ ಮುಗಿಸಾದ್ಮೇಲೆ ಟೈಮ್ ಇದ್ದೇ ಇರುತ್ತೆ. ಅಡಾ ಪೇಪರ್ ಬಂದುಬಿಟ್ಟು ಥಿಯರಿ ಸಬ್ಜೆಕ್ಟ್ ಅಲ್ಲ, ನ್ಯೂಮರಿಕಲ್. ಹಾಗಾಗಿ ನಿಮ್ಮ ಪೇಪರ್ ಬೇಗ ಮುಗಿಯುತ್ತೆ. 4 ಅಂದರೆ ಆಲ್ಮೋಸ್ಟ್ ಮುಗಿದ್ಬಿಡುತ್ತೆ. ನೀವು ಎಷ್ಟೇ ಸ್ಲೋ ರೈಟರ್ ಆಗಿ ನಾನು ಎಷ್ಟು ಆರಾಮಾಗಿ ಬರಿತೀನಿ ಅಂದರೂ ಕೂಡ ನಿಮ್ಮ ಪೇಪರ್ 4:15 ಹಾಗೆ ಮುಗಿದ್ಬಿಡುತ್ತೆ. ಸೊ ಆವಾಗ ಇನ್ನೇನು ಮಾಡಬೇಕು ಅಂದರೆ, ಪ್ಲೀಸ್ ಅಟೆಂಪ್ಟ್ ಎಕ್ಸ್ಟ್ರಾ ಕ್ವೆಶನ್ಸ್. ಯಾಕಂದರೆ ಇವಾಗ ನೀವು ಅಲ್ಗಾರಿದಮ್ಸ್ನ ಸಾಲ್ವ್ ಮಾಡ್ತೀರಾ, ಕೃಷ್ಕಲ್ಲು, ವಾರ್ಷಲ್ಸ್ ಎಲ್ಲ. ಸೊ ಅಲ್ಲಿ ಹೇಳೋಕ್ಕಾಗಲ್ಲ ನೀವು ಎಲ್ಲಿ ಲೈಕ್ ಇನ್ ಅರ್ಜೆಂಟ್ ಆರ್ ಇಟ್ ಮೈಟ್ ಬಿ ಇನ್ ಸಮ್ ಕನ್ಫ್ಯೂಷನ್ ನೀವು ತಪ್ಪು ಮಾಡಿರ್ಬಹುದು. ಹಾಗಾಗಿ ಐ ವಿಲ್ ಆಲ್ವೇಸ್ ಸೇ, ನಿಮ್ಗೆ ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಅನಿಸಿರುತ್ತೆ ಆ ಆಲ್ ಕ್ವೆಶನನ್ನು ಟೈಮ್ ಇದ್ದಾಗ ಅಟೆಂಪ್ಟ್ ಮಾಡಿ. ಮೀನ್ ವೈಲ್ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಬರೆದಿರ್ತೀರಲ್ವ ಅದನ್ನು ಓದಿ, ನ್ಯೂಮರಿಕಲ್ ಏನು ಸಾಲ್ವ್ ಮಾಡಿರ್ತೀರಲ್ವ ಅದನ್ನು ಲಾಸ್ಟ್ ರಫ್ ಶೀಟಲ್ಲಿ ಇನ್ನೊಂದು ಸಲ ಮಾಡಿ, ಅದೇ ಆನ್ಸರ್ ಬರ್ತಿದೆಯಾ ಅಂತ ವೆರಿಫೈ ಮಾಡಿ. ಮ್ಯಾಥ್ಸ್ ಸಬ್ಜೆಕ್ಟ್ಗಿಂತ ಬೇಗ ನಿಮ್ಮ ಅಡಾ ಪೇಪರ್ ಮುಗಿಯುತ್ತೆ, ಆಯಿತಾ? ಬಿಕಾಸ್ ನಿಮಗೆ ಗೊತ್ತಿದೆ, ನೀವು ಲೈಕ್ ನ್ಯೂಮರಿಕಲ್ಸ್ ಓದಿರೋರೇ ಆದರೆ ನೀವೇ ಹೇಳ್ತೀರಾ ಎಷ್ಟು ಬೇಗ ಮುಗಿಸ್ಬಹುದು ಅಂತ. ನಾಳೆ ಯಾವಾಗ ನೀವು ಎಕ್ಸಾಮ್ ಬರೀತೀರಾ ನಿಮಗೆ ಗೊತ್ತಾಗುತ್ತೆ ಕ್ಲಿಯರಾಗಿ. ನೆಕ್ಸ್ಟ್, ಇವಾಗ ಯಾವುದೇ ಮಾಡ್ಯೂಲಲ್ಲೂ ಅಲ್ಗಾರಿದಮ್ ಕೇಳಿದಾಗ ನೀವು ಫಸ್ಟು ಅಲ್ಗಾರಿದಮ್ನ ಬರಿತೀರಾ. ಅಲ್ಗಾರಿದಮ್ ಆದಮೇಲೆ ಕೇಸ್ ಎಫಿಷಿಯನ್ಸಿ ಬರಿಬೇಕು. ಓಕೆ, ಬೆಸ್ಟ್ ಕೇಸ್, ಎವ್ರೇಜ್ ಕೇಸ್ ಮತ್ತು ವರ್ಸ್ಟ್ ಕೇಸ್. ಇದಾದಮೇಲೆ ಒಂದು ಎಕ್ಸಾಂಪಲ್ ತೊಗೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಸೀಕ್ವೆನ್ಷಿಯಲ್ ಸಾರ್ಟ್ ಮಾಡ್ತಾ ಇದ್ದೀರಾ, ಸೀಕ್ವೆನ್ಷಿಯಲ್ ಸಾರ್ಟಿಗೆ ಅಲ್ಗಾರಿದಮ್ ಬರಿತಿದ್ದೀರಾ ಅಂತ ಅಂದ್ಕೊಳ್ಳಿ. ನಂಬರ್ಸ್ ತೊಗೊಂಡು ಸೀಕ್ವೆನ್ಸಾಗಿ ಸಾರ್ಟ್ ಆಗ್ತಾ ಇದೆಯಾ ಅಂತ ಒಂದು ಈ ಥರ ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡಿಬಿಟ್ಟು ತೋರಿಸ್ಬೇಕು. ಇದು ನಾನು ಬರೀ ಸೀಕ್ವೆನ್ಷಿಯಲ್ ಸಾರ್ಟಿಗೆ ಹೇಳ್ತಿಲ್ಲ, ಎಲ್ಲ ಇಂಪಾರ್ಟೆಂಟ್ ಇರೋ ಅಲ್ಗಾರಿದಮಿಗೆ. ಆಲ್ಮೋಸ್ಟ್ ಲೈಕ್ ಸೀಕ್ವೆನ್ಷಿಯಲ್ ಸಾರ್ಟ್, ಮರ್ಜ್ ಸಾರ್ಟ್, ಬಬಲ್ ಸಾರ್ಟ್, ಪ್ರಿಮ್ಸ್ ಅಲ್ಗಾರಿದಮ್, ಹಾರ್ಸ್ಪೂಲ್ ಅಲ್ಗಾರಿದಮ್, ಇವೆಲ್ಲ ಇಂಪಾರ್ಟೆಂಟ್. ಓಕೆ, ಇನ್ನು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಕೇಳೋದಾದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಟ್ ಈಸ್ ಜಸ್ಟ್ ದ ಕಾಸ್ಟ್ ಆಫ್ 50. ಐ ಡೋಂಟ್ ಥಿಂಕ್ ಸೊ ಅದು ನಿಮ್ಗೆ ಕಷ್ಟ ಆಗುತ್ತೆ ಅಂತ. ಈ ಒಂದು ಗೋಬಿಗೋಸ್ಕರ ಅಥವಾ ಏನು ನೀವು 50 ರೂಪೀಸಿಗೆ ಏನು ತಿಂತೀರಾ ಅದನ್ನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಈ ನೋಟ್ಸನ್ನು ತೊಗೊಂಡ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಗ್ಯಾರಂಟಿ ನೀವು ಅರೌಂಡ್ 70s to 80 ರೇಂಜಲ್ಲಿ ಮಾರ್ಕ್ಸ್ ಬಂದೇ ಬರುತ್ತೆ. ಇವಾಗ ಅಡಾ ಎಕ್ಸಾಮ್ ಆದಮೇಲೆ ನಾನೊಂದು ವಿಡಿಯೋ ಹಾಕ್ತೀನಿ, ಪ್ರೂಫ್ ಟು ಶೋ ದ್ಯಾಟ್ ಪಾಸಿಂಗ್ ಪ್ಯಾಕೇಜಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಇನ್ನು ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ನಿಮಗೆ ಗೊತ್ತು ಎಷ್ಟು ಬರ್ಬೋದು ಅಂತ. ಸೊ ನಾಳೆ ನಿಮ್ಗೆ ಆ ಪ್ರೂಫ್ ಗೊತ್ತಾಗುತ್ತೆ ಎಕ್ಸಾಮ್ ಆದಮೇಲೆ. ಇನ್ನೊಂದೇನು ಅಂದರೆ, ಯು ಶುಡ್ ಆಲ್ಸೋ ನೋ ದ್ಯಾಟ್
ಇವಾಗ ಪಾಸಿಂಗ್ ಪ್ಯಾಕೇಜ್ ನಿಮಗೆ 50 ರೂಪೀಸ್ ಕೊಟ್ಟು ನಾನು 50 ರೂಪೀಸ್ ಎಫೋರ್ಡೆಬಲ್ಲೇ ಇಲ್ಲ ಅಂತ ಅಂದರೆ ನಾನು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ, ಹೌ ಟು ಲೈಕ್ ಪಾಸ್ ವಿತ್ ಓನ್ಲಿ ಮಿನಿಮಲ್ ಕ್ವಶನ್ಸ್ ಅಂತ. ಆ ವಿಡಿಯೋ ಲಿಂಕನ್ನು ಇದೇ ವಿಡಿಯೋ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಚೆಕ್ಕೇ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ. ಮೇಕ್ ಶ್ಯೂರ್ ದ್ಯಾಟ್ ನಿಮ್ಗೆ ಆ ಕ್ವೆಶನ್ಸ್ ಗೊತ್ತು ಅಂತ, ಯಾಕಂದರೆ ಪಾಸಿಂಗ್ ಪ್ಯಾಕೇಜ್ ಕ್ಯಾಟಗರಿಯಲ್ಲಿ ಅದು ಬರುತ್ತೆ. ಓಕೆ ಫೈನ್. ಸೊ ಯಾವೊಂದಿಷ್ಟು ಕಾನ್ಸೆಪ್ಟ್ಸ್ನ ನೀವು ಸ್ಕಿಪ್ ಮಾಡಲೇಬಾರ್ದು ಅಂತ ಇಲ್ಲಿ ಬರೆದಿದ್ದೀನಿ. ಫಸ್ಟ್ 2 ಮಾಡ್ಯೂಲ್ಸಲ್ಲಿ ನಾನು ಇನ್ನೂ ಬರೆದಿಲ್ಲ, ಯಾಕಂದರೆ ಯೂಶ್ವಲಿ ಫಸ್ಟ್ 2 ಮಾಡ್ಯೂಲ್ಸ್ ಅಂದರೆ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತೀರಾ, ಆರಾಮಾಗಿ ಎಲ್ಲವನ್ನು ಓದ್ತೀರಾ. ಬಟ್ 3, 4, 5 ಸ್ವಲ್ಪ ಅರ್ಜೆಂಟಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್. ಆಲ್ ರೊಟೇಷನ್ಸ್. ಸೊ ನಿಮಗೆ ಗೊತ್ತು 4 ಟೈಪ್ ಆಫ್ ರೊಟೇಷನ್ ಇದೆ. ಸೊ ಆ 4 ಟೈಪ್ ಆಫ್ ರೊಟೇಷನನ್ನು ನೀವು ಬರೆದುಬಿಟ್ಟು ಒಂದು ಎಕ್ಸಾಂಪಲ್ ತೊಗೋಬೇಕು. ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ತೊಗೊಂಡ್ರೆ ಮಾತ್ರ ದೆಲ್ ಗಿವ್ ಯು ಫುಲ್ ಮಾರ್ಕ್ಸ್. ಆಮೇಲೆ AVL ಟ್ರೀ ಕಾನ್ಸೆಪ್ಟ್ ಇದೆ. ಡ್ರಾ AVL ಟ್ರೀ ಅಂತ ಕೇಳಿದ್ರು ಕೂಡ ಫಸ್ಟ್ ನೀವು AVL ಟ್ರೀ ಡೆಫಿನೇಷನ್ ಬರ್ಕೊಂಡು ಆನ್ಸರ್ ಬರಿಬೇಕಾಗತ್ತೆ, ಯಾಕಂದರೆ ಸ್ಕೀಮ್ ಆಫ್ ಇವ್ಯಾಲ್ಯೂಷನಲ್ಲಿ ಅದೇ ಥರ ಬರೆದಿದ್ದಾರೆ. ನೆಕ್ಸ್ಟು ಸೋರ್ಸ್ ರಿಮೂವಲ್ ಮೆಥಡ್ ಇಂಪಾರ್ಟೆಂಟ್. ಓಕೆ, ಐ ಹೋಪ್ ಯು ಆರ್ ಗೆಟ್ಟಿಂಗ್ ಟೋಪೋಲಜಿಕಲ್ ಸಾರ್ಟಿಂಗಲ್ಲಿ. ನೆಕ್ಸ್ಟ್ ಯಾವ್ಯಾವ ಅಲ್ಗಾರಿದಮ್ ಇಂಪಾರ್ಟೆಂಟ್ ಮತ್ತು ಇದು ನ್ಯೂಮರಿಕಲ್ ಇಂಪಾರ್ಟೆಂಟ್ ಅಂದರೆ ಪ್ರಿಮ್ಸ್ ಅಲ್ಗಾರಿದಮ್ ಕೂಡ ಓದಬೇಕು, ಪ್ರಿಮ್ಸ್ ನ್ಯೂಮರಿಕಲ್ ಕೇಳ್ತಾರೆ. ಕ್ರುಷ್ಕಲ್ ನ್ಯೂಮರಿಕಲ್ ಓದಿದ್ರೆ ಸಾಕು, ಅಲ್ಗಾರಿದಮ್ ಬೇಡ. ಡಿಜಿಸ್ಟ್ರಾಗೆ ಅಲ್ಗಾರಿದಮ್ ಮತ್ತು ಪ್ರಾಬ್ಲಮ್ ಎರಡೂ ನೋಡ್ಕೋಬೇಕು. ನೆಕ್ಸ್ಟು ಹೀಪ್ ಪ್ರಾಪರ್ಟೀಸ್ ಇದೆ. ಇವಾಗ ಹೀಪ್ ಕನ್ಸ್ಟ್ರಕ್ಷನ್ ಮೆಥಡ್ಸಲ್ಲಿ 2 ಇದೆ, ಒಂದು ಬಾಟಮ್ ಅಪ್ ಮತ್ತು ಟಾಪ್ ಡೌನ್ ಅಪ್ರೋಚ್. ಬಾಟಮ್ ಅಪ್ ಅಪ್ರೋಚಿಗೆ ನ್ಯೂಮರಿಕಲ್ ಕೇಳ್ತಾರೆ, ಟಾಪ್ ಡೌನಿಗೆ ಅಲ್ಗಾರಿದಮ್ ಕೇಳ್ತಾರೆ. ನೆಕ್ಸ್ಟು ವಾರ್ಷಲ್ ಅಲ್ಗಾರಿದಮ್, ಇದಕ್ಕೆ ನೀವು ಅಲ್ಗಾರಿದಮ್ ಕಲಿಯೋದು ಬೇಡ, ನ್ಯೂಮರಿಕಲ್ ಕಲಿತ್ರೆ ಸಾಕು. ನೆಕ್ಸ್ಟು ಎನ್ಕ್ವೀನ್ ಪ್ರಾಬ್ಲಮ್. ಸೊ ಅದೇ ಅಲ್ವಾ, ನೀವು 4 ಬ್ಲಾಕನ್ನು ಹಾಕಿಬಿಟ್ಟು ಡಿವೈಡ್ ಮಾಡಿಬಿಟ್ಟು ಅದು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಕ್ಯೂ ಬಗ್ಗೆ ಅಂತ ಕ್ವೀನ್ ಎನ್ ಪ್ಲೇಸಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಬರಿತೀರಾ. ಸೊ ಪ್ಲೀಸ್ ಮೇಕ್ ಶ್ಯೂರ್ ದ್ಯಾಟ್ ದೀಸ್ ಆರ್ ದ ಪಕ್ಕಾ ಶ್ಯೂರ್ 100% ಕ್ವೆಶನ್ಸ್ ಆ್ಯಂಡ್ ಯು ಡೋಂಟ್ ಸ್ಕಿಪ್ ಇಟ್. ಐ ಆಮ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಬರೀರಿ. ಮೇ ದಿಸ್ ಫಸ್ಟ್ ಪೇಪರ್ ಬಿ ದ ಬೆಸ್ಟ್ ಪೇಪರ್.